ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆಯಿಂದ ಒಂದು ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗ್ತಿದೆ. IPL ಅಲ್ಲಿ ಅದೇನು ಅಂತಂದ್ರೆ ಬಿಟ್ರೇಯಲ್ ಆಗಿದೆ, ಮೋಸ ಮಾಡ್ಬಿಟ್ಟವ್ರೆ ಜಾಶ್ ಇಂಗ್ಲಿಸು ಪಂಜಾಬ್ ಕಿಂಗ್ಸ್ಗೆ ಅಂತ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಹೌದು, ಇಲ್ಲಿ ಇವರು ಓನರೇ ಬಂದ್ಬಿಟ್ಟು ಒಂದು ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಡಿದ್ದಾರೆ. ಜಾಶ್ ಇಂಗ್ಲಿಸು ನಮಗೆ ಹಿಂಗೆ ಮಾಡ್ಬಿಟ್ರಲ್ಲ, ಇದು ನ್ಯಾಯನಾ ಅಂತ ಕೇಳಿದ್ದಾರೆ. ಏನು ಮಾಡಿದ್ರು ಅಂತಂದರೆ, ಜಾಶ್ ಇಂಗ್ಲಿಸು 45 ನಿಮಿಷ ಮುಂಚೆ ಅಂದರೆ ರಿಟೆನ್ಷನ್ ಪ್ರೋಸೆಸ್ ಏನು ಅನೌನ್ಸ್ಮೆಂಟ್ ನಡೀತಿತ್ತು ಅವತ್ತು 45 ನಿಮಿಷ ಹಿಂದೆ ಫೋನ್ ಮಾಡಿಬಿಟ್ಟಿರು, ನಾನು ಬರ್ತಾ ಇಲ್ಲ ಗುರು, ನಾನು ಜಾಸ್ತಿ ಮ್ಯಾಚ್ ಅವೈಲೇಬಲ್ ಇರೋದಿಲ್ಲ ನಿಮಗೆ, ಅಂದರೆ ನಾನು ಇಂಡಿಯಾಗೆ ಬರ್ತಾ ಇಲ್ಲ ಮೆಜಾರಿಟಿ ಆಫ್ ದ ಮ್ಯಾಚಸ್ಸು, ನಾನು ಎಷ್ಟೊಂದು 3-4 ಮ್ಯಾಚ್ ಅವೈಲೇಬಲ್ ಇರ್ತೀನಿ ಅಷ್ಟೇ, ನೀವು ನಾನು ರಿಟೈನ್ ಮಾಡೋಂಥ ಅವಶ್ಯಕತೆ ಏನಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಶೋಗಳನ್ನ ಕೊಟ್ಬಿಟ್ರಂತೆ. ಸೊ ಇವರು ರಿಟೈನ್ ಮಾಡ್ಕೊತಾರೆ ಅಂತ ಅವ್ರಿಗೆ ಹೇಳಿದ್ರಂತೆ, ನಾವು ರಿಟೈನ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀವಿ ನಿಮ್ಮನ್ನ ಅಂತ. ಜಾಶ್ ಇಂಗ್ಲಿಸ್ನ ಏನಕ್ಕೆ ಬಿಡ್ತಾ ಇದ್ರು, ಅವ್ರಿಗೇನು ಹುಚ್ಚ ಬಿಡೋದಕ್ಕೆ ಪಂಜಾಬ್ ಕಿಂಗ್ಸಿಗೆ, ಯಾಕಂದರೆ ಆಲ್ಮೋಸ್ಟ್ ಕ್ಲೋಸ್ ಟು 300 ರನ್ಸ್ನ ಹೊಡೆದಿದ್ರು ಅವರು. 11 ಮ್ಯಾಚ್ನ ಆಗ್ಬಿಟ್ಟು 300 ರನ್ಸ್ನ ಹೊಡೆದಿದ್ರು. ಅವ್ರಿಗೇನು ಲೂಸ್ ಆಗಿಬಿಡೋದಕ್ಕೆ, ಬೇರೆಯವ್ರನ್ನೇ ರಿಟೈನ್ ಮಾಡ್ಕೊಂಡಿದ್ರೆ, ಸುಮ್ಮನೆ ಸುಮಾರಾಗಿರೋ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡ್ಕೊಂಡಿದ್ರೆ ಜಾಶ್ ಇಂಗ್ಲಿಸ್ನ ಏನಕ್ಕೆ ಬಿಟ್ಬಿಡೋರು ಅವರು. ಸೊ ಅವ್ರಿಗೆ ಪ್ಲಾನ್ ಇದ್ದಿದ್ದು ನಾವು ರಿಟರ್ನ್ ಮಾಡ್ಕೊಬೇಕು ಅಂತಲೇ ಪ್ಲಾನ್ ಇದ್ದಿದ್ದು ನಮಗೆ. ಪಂಜಾಬ್ ಕಿಂಗ್ಸ್ ಅವ್ರು ಹೇಳಿರೋದು ಅದನ್ನೇ, ಕೋನರ್ ಹೇಳಿರೋದೇ ಅದು, ನಾವು ರಿಟರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ಸೊ ಇವ್ರು ಫೋನ್ ಮಾಡಿಬಿಟ್ಟು ನಾವು ರಿಟೆನ್ಷನ್ ಪ್ರೊಸೆಸ್ನ ಅನೌನ್ಸ್ ಮಾಡೋಂಥ ಟೈಮಲ್ಲಿ ರಿಟೆನ್ಷನ್ನ ಇವರು ನಂಗೆ ಫೋನ್ ಮಾಡಿಬಿಟ್ಟು, ನಾನು ರಿಟರ್ನ್ ಆಗೋದು ಬೇಡ, ಹಂಗೆ ಮಾಡಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಮದುವೆ ಆಗಬೇಕು, ಏಪ್ರಿಲ್ ಮದುವೆ ಆಗ್ತಾಯಿದ್ದೀನಿ ನಾನು, ಆಮೇಲೆ ನಾನು ಹನಿಮೂನ್ ಹೋಗಬೇಕು, ಅದಕ್ಕೆ ಹೋಗಬೇಕು, ಇದಕ್ಕೆ ಹೋಗಬೇಕು, ನಾನು ಬರೀ ಒಂದು 2-3 ಮ್ಯಾಚ್ ಮಾತ್ರ ಅವೈಲೇಬಲ್ ಇರ್ತೀನಿ, ನೋಡಿ ಏನು ಮಾಡ್ತೀರಾ ಅನ್ನೋ ಥರ ಇವರು ಅಲ್ಲಿ ಹೇಳಿದ್ರಂತೆ. ಸೊ ಆದ್ದರಿಂದ ಇವ್ರನ್ನ ನಾವು ರಿಲೀಸ್ ಮಾಡಿದ್ವಿ ಅಂತ ಅವರ ಓನರ್ ಒಪ್ಕೊಂಡಿದ್ದಾರೆ. ಇವಾಗ ಹೇಳ್ಬೋದು ನೀವು, ಏನು ಗುರು ಜಾಶ್ ಇಂಗ್ಲಿಸ್ ಬೇಕು ಅಂದರೆ ರಿಟರ್ನ್ ಮಾಡ್ಕೊಬೇಕಾಗಿತ್ತಪ್ಪ, ಬೇಸ್ ಪ್ರೈಸ್ಗೆ ರಿಟರ್ನ್ ಮಾಡ್ಕೋಬೇಕಾಗಿತ್ತು, ಲಾಸ್ಟ್ ಸೀಸನ್ ಎಷ್ಟು ರೂಪಾಯಿ ಕೊಟ್ಟಿರೋ ಅಷ್ಟಕ್ಕೆ ರಿಟರ್ನ್ ಮಾಡ್ಕೊಬೇಕಾಗಿತ್ತು ಅಂತ ಜನ ಹೇಳ್ಬೋದು. ಇವಾಗ ಅಷ್ಟು ಬೇಕು ಅಂತಂದರೆ ರಿಲೀಸ್ ಮಾಡಿಬಿಟ್ಟೆಲ್ಲ ಕತೆ ಎಲ್ಲ ಮಾತಾಡಬಾರ್ದಪ್ಪ. ಇದು ಪ್ಲೇಯರ್ನ ಇಷ್ಟ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅವ್ರು ಆಕ್ಷನಿಗೆ ಬರಬೇಕಾಗಿರೋದು ಪ್ಲೇಯರ್ನ ಇಷ್ಟ. ಅದು ಹೌದು, ಆಕ್ಷನಿಗೆ ಬರಬೇಕಾಗಿರೋದು ಪ್ಲೇಯರ್ನ ಇಷ್ಟನೇ, ಬಟ್ ಅವ್ರಿಗೆ ಅಂತ ಒಂದು ಟೈಮ್ ಇರುತ್ತೆ, ಆ ಒಂದು ರಿಟೆನ್ಷನ್ ಪ್ರೋಸೆಸ್ ಆಗೋದಕ್ಕೆ ಒಂದು ಟೈಮ್ ಇರುತ್ತೆ. ಸೊ ಅದಕ್ಕೆ ಅನೌನ್ಸ್ಮೆಂಟ್ ಮಾಡೋವಂಥ ಟೈಮಲ್ಲಿ ಬಂದ್ಬಿಟ್ಟು ಇವ್ರು ಹೇಳೋದಲ್ಲ, 45 ನಿಮಿಷ ಮುಂಚೆ ಫೋನ್ ಮಾಡಿಬಿಟ್ಟು ಇಲ್ಲಪ್ಪ ನಾನು ಬರ್ತಾ ಇಲ್ಲ ಅಂತ ಹೇಳೋದಲ್ಲ. ಮುಂಚೆನೇ ಇವರು ಹೇಳಬೇಕು, ಇಲ್ಲಪ್ಪ ನಾನು ಆಕ್ಷನ್ಗೆ ಹೋಗ್ತಾ ಇದ್ದೀನಿ, ಈ ಸಲ ನನಗೆ ದುಡ್ಡು ಬೇಕು, ನನಗೆ ಆಕ್ಷನ್ಗೆ ಹೋಗ್ತಾ ಇದ್ದೀನಿ, ಬಿಟ್ಬಿಡಿ ನನ್ನ ಅಂತ ಅವಾಗಲೇ ಹೇಳಿತ್ತು ಅಂತಂದರೆ ಅದು ವ್ಯಾಲಿಡ್. ಅದು ಪ್ಲೇಯರ್ನ ಪರ್ಸ್ಪೆಕ್ಟಿವ್, ಅದು ಪ್ಲೇಯರ್ನ ಏನು ಹೇಳ್ತಾರೆ ಅದಕ್ಕೆ, ಪ್ಲೇಯರ್ನ ಅವ್ರವ್ರಿಗೆ ಬಿಟ್ಟಿದ್ದದು. ಫ್ರಾಂಚೈಸು ಫೋರ್ಸ್ಫುಲಿ ರಿಟರ್ನ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವುದೇ ಪ್ಲೇಯರ್ನ. ನಾನು ಆಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಕಳ್ಸ್ಕೊಂಡು ಕೊಡಬೇಕು ಅಷ್ಟೇ ಅವರು, ಅದು ಮಿನಿ ಆಕ್ಷನ್ ಆಗಿರಲಿ ಮೆಗಾ ಆಕ್ಷನ್ ಆಗಿರಲಿ ಕಳ್ಸ್ಕೊಂಡು ಕೊಡ್ತಾ ಇರಬೇಕು, ಅವ್ರು ಸೈನ್ ಮಾಡಿಲ್ಲ ಅಂತ ಅಂದಾಗ. ಸೊ ಇವರು ರಿಟರ್ನ್ ಆಗೋದಕ್ಕೆ ಒಪ್ಕೊಂಡು ಲಾಸ್ಟ್ ಮೂಮೆಂಟಿಗೆ 45 ನಿಮಿಷ ಇದ್ದಾಗ ಫೋನ್ ಮಾಡಿಬಿಟ್ಟು ಇಲ್ಲಪ್ಪ ನಾನು ರಿಟರ್ನ್ ಆಗೋದಿಲ್ಲ, ನಾನು ಹೋಗ್ತಾ ಇದ್ದೀನಿ ಈಚೆಗಡೆ ಅಂತ ಹೇಳೋದು, ಇದು ಯಾವ ಮಟ್ಟಿಗೆ ಇಲ್ಲಿ ನೋಡ್ತು ಅಂದರೆ ಬಂದ್ಬಿಟ್ಟು ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಆಗಿರಲಿ, ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಆಗಿರಲಿ, ನಮಗೆ ಶಾಕ್ ಆಯಿತು ಆಕ್ಷನಲ್ಲಿ. ಏನಕ್ಕೆ ಈ ಪಾರ್ಟಿಗೆ ಕೂಗ್ತಾ ಇದ್ದಾರೆ ಇವರು, ಬರದೇ ಇರೋಂಥವ್ರಿಗೆ, ಬರೀ 4 ಮ್ಯಾಚ್ ಆಡೋರಿಗೆ ಏನಕ್ಕೆ ಇಷ್ಟೊಂದು ಕೂಗ್ತಾ ಇದ್ದಾರೆ ಅಂತ ನಮ್ಗೆ ಆಶ್ಚರ್ಯ ಆಗೋಗ್ಬಿಡ್ತು ಅಂತ ಇವರು ಓನರ್ಸ್ ಹೇಳ್ತಾ ಇದ್ದಾರೆ, ಪಂಜಾಬ್ ಕಿಂಗ್ಸ್ನ ಓನರು. ಯಾಕೆಂದರೆ ಸನ್ರೈಸರ್ಸ್ ಹೈದರಾಬಾದು 8.40 ಕೋಟಿ ಕೂಗ್ತಾರೆ, ಇವರು 8.60 ಕೋಟಿ ಕೂಗ್ತಾರೆ. ಲಕ್ನೋ ಸೂಪರ್ ಜೈಂಟ್ಸು ಪರ್ಚೇಸ್ ಮಾಡ್ಕೊತಾರೆ 8.60. ನಮಗೂ ಶಾಕ್ ಆಗಿದೆ. 4 ಮ್ಯಾಚ್ ಆಡ್ತೀವಿ ಅಂತ ಇವ್ರು BCCIಗೆ ಹೇಳ್ತಾರೆ, ನಾನು ಅವೈಲೇಬಲ್ ಇರೋದಿಲ್ಲ ಜಾಸ್ತಿ ಮ್ಯಾಚಸ್ ಅಂತ ಇವರೇ ಹೇಳ್ತಾರೆ ಜಾಶ್ ಇಂಗ್ಲಿಸು. ಇವಾಗ ನೋಡ್ತಂದ್ರೆ ಇವರು 8 ಅಷ್ಟು ಕೋಟಿಗೆ ಹೋಗ್ತಾ ಇದ್ದಾರೆ, 8.6 ಕೋಟಿಗೆ ಹೋಗಿದ್ದಾರೆ. ಸೊ ಇದು ಏನಾಗಿದೆ ಅಂತಂದರೆ ಇಲ್ಲಿ ಸೀನು, ಜಾಶ್ ಇಂಗ್ಲಿಸು IPLನ ಆಡ್ತಾರಂತೆ, ಮೆಜಾರಿಟಿ ಆಫ್ ದ ಮ್ಯಾಚಸ್ ಆಡ್ತಾರಂತೆ. ಇವಾಗ ಏನಾಗಿದೆ ಅಂತಂದರೆ ಅವರು ಬರ್ತಾರಂತೆ ಸ್ಟಾರ್ಟಿಂಗಲ್ಲಿ, ಏಪ್ರಿಲ್ ಏನೋ ಅವರ ವೆಡ್ಡಿಂಗ್ ಇದೆಯಂತೆ. ಸೊ ಆ ಟೈಮಲ್ಲಿ ಮಾತ್ರ ಹೋಗ್ತಾರಂತೆ, ಹನಿಮೂನ್ ಪ್ಲ್ಯಾನ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರಂತೆ, ಮತ್ತೆ ವಾಪಸ್ಸು ಮದುವೆ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗ್ತಾರಂತೆ IPLಗೆ. ಸೊ ಮೆಜಾರಿಟಿ ಆಫ್ ದ ಮ್ಯಾಚಸ್ ಅವೈಲೇಬಲ್ ಇರ್ತಾರೆ, ಏನೋ ಮಿಸ್ ಆದರೆ ಒಂದು 2-3 ಮ್ಯಾಚ್ ಮಿಸ್ ಆಗ್ಬೋದು ಅಷ್ಟೇ, ಮೆಜಾರಿಟಿ ಆಫ್ ದ ಮ್ಯಾಚಸ್ ಅವೈಲೇಬಲ್ ಇರ್ತಾರಂತೆ. ಹನಿಮೂನ್ ಪ್ಲಾನ್ಸ್ಗಳೆಲ್ಲ ಆಮೇಲೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ. ಸೊ ಇಲ್ಲಿ ಸೀನ್ ಏನಾಗಿದೆ ಅಂತಂದರೆ ಇವಾಗೆಲ್ಲ ಬ್ಲೇಮ್ ಗೇಮ್ಸ್ಗಳು ಶಿಫ್ಟ್ ಆಗ್ತಾ ಇದೆ ಇವಾಗ LSG ಅವ್ರ ಮೇಲೆ, ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರ ಮೇಲೆ. ಸನ್ರೈಸರ್ಸ್ ಹೈದರಾಬಾದ್ನ ಕ್ಯಾಪ್ಟನ್ ಆಗಿರೋ ಪ್ಯಾಟ್ ಕಮಿನ್ಸ್ಗೆ ಇದೆಲ್ಲ ಮುಂಚೆನೇ ಗೊತ್ತಿತ್ತು, ಅವರೆಲ್ಲ ಟೀಮಲ್ಲಿ ಇರ್ತಾರಲ್ಲ ಎಲ್ಲ ಮುಂಚೆನೇ ಗೊತ್ತಿತ್ತು. ಜೊತೆಗೆ ಡ್ಯಾನಿಯಲ್ ವಿಟೋರಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಅವ್ರ ಟೀಮ್ ಜೊತೆಗೆ, ಇವ್ರಿಗೂ ಕೂಡ ಗೊತ್ತಿತ್ತು. ಅದಕ್ಕೋಸ್ಕರ ಸನ್ರೈಸರ್ಸ್ ಹೈದರಾಬಾದ್ ಜಾಸ್ತಿ ಬಿಡ್ ಮಾಡಿತ್ತು. ಜೊತೆಗೆ LSGಯ ಕೋಚ್ ಆಗಿರುವಂಥ ಜಸ್ಟಿನ್ ಲ್ಯಾಂಗರ್ ಆಗಿರಲಿ, ಜೊತೆಗೆ ಡೈರೆಕ್ಟರ್ ಆಗಿರುವಂಥ ಟಾಮ್ ಮೂಡಿ ಆಗಿರಲಿ, ಆಸ್ಟ್ರೇಲಿಯನ್ಸು. ಸೊ ಇವರಿಗೆ ಗೊತ್ತಿತ್ತು, ಹಂಗೆ ನೋಡೋಕೆ ಹೋದ್ರೆ ಇವ್ರಿಗೂ ಗೊತ್ತಿರಬೇಕಲ್ಲ, ಅಲ್ಲಿ ರಿಕಿ ಪಾಂಟಿಂಗ್ ಅಲ್ವಾ ಇವ್ರು ಹೆಡ್ ಕೋಚು, ಅವರು ಆಸ್ಟ್ರೇಲಿಯನ್ ಅಲ್ವಾ. ಸೊ ಅವ್ರಿಗೆಲ್ಲ ಗೊತ್ತಿತ್ತು ಇವರು ಇಷ್ಟಿಷ್ಟು ಮ್ಯಾಚ್ ಅವೈಲೇಬಲ್ ಇರ್ತಾರೆ, ಹಿಂಗೆ ಇರುತ್ತೆ ಅಂತ. ಅದಕ್ಕೆ ಅವ್ರು ಅಷ್ಟೊಂದೆಲ್ಲ ಬಿಡ್ ಮಾಡ್ಬಿಟ್ಟು ತೊಗೊಂಡಿದ್ದಾರೆ. ಆ್ಯಂಡ್ ವರುಣ್ ಆರೋನ್ ಕೂಡ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ, SRHನ ಬೌಲಿಂಗ್ ಕೋಚ್ ಆಗಿರುವಂಥವ್ರು. ಯಾವಾಗ ಬೇಕಾದ್ರೂ ಡಿಸಿಷನ್ ಚೇಂಜ್ ಆಗ್ಬೋದು. ಇವಾಗ ನಾನು 2 ಮ್ಯಾಚ್ ಆಡ್ತೀನಿ, 3 ಮ್ಯಾಚ್ ಆಡ್ತೀನಿ ಅನ್ನೋಂಥವ್ರು ಆಕ್ಷನ್ ಆದ ನಂತರ ಫುಲ್ ಟೂರ್ನಮೆಂಟ್ನೇ ಆಡ್ಬೋದು, ಯಾವಾಗ ಬೇಕಾದ್ರೂ ಡಿಸಿಷನ್ನ ಚೇಂಜ್ ಮಾಡ್ಬೋದು ಅಂತ ವರುಣ್ ಆರೋನ್ ಹೇಳ್ತಾರೆ. ಸೊ ನನ್ನ ಪ್ರಕಾರ ನೋಡ್ತು ಅಂದರೆ ಇವರು 3-4 ಮ್ಯಾಚ್ ಮಾತ್ರ ಅವೈಲೇಬಲ್ ಇರೋದಿಲ್ಲ,
3-4 ಮ್ಯಾಚ್ ಮಿಸ್ ಆಗ್ಬೋದು ಅಷ್ಟೇ, ಮೆಜಾರಿಟಿ ಆಫ್ ದ ಟೂರ್ನಮೆಂಟ್ ಅವೈಲೇಬಲ್ ಇರ್ತಾರೆ. ಸೊ ಈ ಕ್ಲಾರಿಟಿನ ಫ್ರಾಂಚೈಸಿಗಳಿಗೆ ಕೊಟ್ಟಿರ್ತಾರೆ, ಫ್ರಾಂಚೈಸಿಗಳಿಗಲ್ಲ. ಇವ್ರು ಹೇಳೋದಲ್ಲಪ್ಪ, ಜಸ್ಟಿನ್ ಲ್ಯಾಂಗರು, ಟಾಮ್ ಮೋಡಿ, ಜೊತೆಗೆ ಈ ಕಡೆಯಿಂದ ಪ್ಯಾಟ್ ಕಮಿನ್ಸು, ಆ ಕಡೆಯಿಂದ ಎಲ್ಲ ಬಂದಿರುತ್ತೆ. ಅದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಬಿಡಿಂಗ್ ಹೋಗಿರೋದು. ಇಲ್ಲ ಅಂತಂದರೆ ಏನು ತಿಕ್ಲ ಒಬ್ಬ ಓವರ್ಸೀಸ್ ಪ್ಲೇಯರ್ಗೆ ಇಲ್ಲಿ ಕೂರಿಸ್ಕೊಂಡು ನೆಕ್ಸ್ಟ್ ವರ್ಷ ಬಾರಪ್ಪ ನೀವು ರಾಜಾ ಅಂತ ಅನ್ನೋದಕ್ಕೆ ಯಾವ ಫ್ರಾಂಚೈಸಿ ದಡ್ರಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಅವ್ರಿಗೆ ಪ್ಲೇಯರ್ಗೆ ಬ್ರ್ಯಾಂಡ್ ವ್ಯಾಲ್ಯೂ, ಹೆಸರು, ಇವಾಗ ವಿರಾಟ್ ಕೊಹ್ಲಿ, ಬುಮ್ರಾ, ರೋಹಿತ್ ಶರ್ಮಾ ಇಂಥ ಪ್ಲೇಯರ್ಗೆ ಬೇಕಾದ್ರೆ ಮಾಡ್ತಾರೆ ಅನ್ಕೊಬೋದು. ಬಟ್ ಈ ಜಾಸ್ ಇಂಗ್ಲೀಷ್ ಏನು ಜಾಸ್ ಇಂಗ್ಲೀಷ್ ನಾರ್ಮಲ್ ಪ್ಲೇಯರಲ್ಲಿ. ಸೊ ಇವ್ರಿಗೆ ನೀನು ಬಾರಪ್ಪ, ನೆಕ್ಸ್ಟ್ ವರ್ಷ ಬಾರಪ್ಪ ನೀನು ಪರವಾಗಿಲ್ಲ ಅಂತ ಇವ್ರನ್ನ 8.6 ಕೋಟಿಗೆ ತಗೊಂತಾರ. ಸೊ ಸೀನೇ ಇಲ್ಲ, ಆ ಥರ ಎಲ್ಲ ಸೀನೇ ಇಲ್ಲ. ಸೊ ಆಗಿರೋದು ಗೊತ್ತಿರೋದ್ರೆ ಲಾಸ್ಟ್ ಮೂಮೆಂಟಿಗೆ 45 ನಿಮಿಷ ಇದ್ದಾಗ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಅಂತಂದರೆ ಪ್ರಾಬ್ಲಿ ಇವ್ರಿಗೆ ಬೇರೆ ಟೀಮಿಗೆ ಹೋಗೋದಿತ್ತೇನೋ, ಬೇರೆ ಕಡೆಯಿಂದ ಅವ್ರಿಗೆ ಆಫರ್ಗಳು ಬಂದಿದ್ವೇನೋ, ಇಲ್ಲ ಅಮ್ಮ ನಿಮ್ಗೆ ಹಿಂಗೆ ತಗೊಂತೀವಿ ಹಂಗೆ ತಗೊಂತೀವಿ ಅಂತ. ಸೊ ಅದಕ್ಕೋಸ್ಕರ ಆಪ್ಷನ್ಗೆ ಹೋಗಿದ್ದಾರೆ. ಬಟ್ ಇಲ್ಲಿ ಆಪ್ಷನ್ಗೆ ಹೋಗೋದು ಫೇರ್ ಎನಫು, ಅವ್ರ ಡಿಸಿಷನ್ ಅದು. ಬಟ್ ಇಲ್ಲಿ ರಿಟೆನ್ಷನ್ ಪ್ರೋಸೆಸ್ಸು ಎಂಡ್ ಆಗುವಂಥ ಟೈಮಲ್ಲಿ ಬಂದ್ಬಿಟ್ಟು ಎಂತ್ ಮೂಮೆಂಟಿಗೆ ಈ ಥರ ಡಿಸಿಷನ್ ಮಾಡ್ತಾರಲ್ಲ. ಸೊ ಇಟ್ಸ್ ನಾಟ್ ಫೇರ್, ಇಟ್ ಡಸಂಟ್ ಲುಕ್ ಪ್ರೊಫೆಷ್ನಲ್ ಅಂತ ಹೇಳಿದ್ದಾರೆ ಇಲ್ಲಿ ಅವರ ಓನರು, ಪಂಜಾಬ್ ಕಿಂಗ್ಸ್ನ ಓನರು. ಸೊ ಹೌದು, ಪ್ರೊಫೆಷನಲ್ ಅಂತ ಅನ್ಸಲ್ಲ. ಒಂದ್ಸಲ ರಿಟರ್ನ್ ಆಗ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಬಂದ್ಬಿಟ್ಟಿಲ್ಲ ನಾನು ಅವೈಲೇಬಲ್ ಇರೋದಿಲ್ಲ, ನನ್ನ ಬಿಟ್ಬಿಡಿ ಅನ್ನೋ ಥರ. ಆಮೇಲೆ ಮತ್ತೆ ಬಂದು ಆಪ್ಷನ್ಗೆ ರಿಜಿಸ್ಟರ್ ಆಗ್ತಾರೆ. ರಿಜಿಸ್ಟರ್ ಆದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತಂತೆ ಪಂಜಾಬ್ ಕಿಂಗ್ಸ್ ಓನರ್ಸ್ಗೆ. ಏನ್ಗರೋ ನೀನು ಮದುವೆ ಅನ್ಕೊಂಡು ಬರೀ 2-3 ಮ್ಯಾಚ್ ಅವೈಲೇಬಲ್ ಇರ್ತೀನಿ ಅಂತ ಹೇಳಿ ಬಂದು ಆಪ್ಷನ್ ರಿಜಿಸ್ಟರ್ ಆಗ್ತೀವಿ, ಏನು ನಿನ್ನ ಕತೆ ಅನ್ನೋ ಥರ ಅವ್ರಿಗೆ ಅನ್ಸ್ಬಿಡ್ತಾವೆ. ಇಲ್ಲಿ ಆಪ್ಷನಲ್ಲಿ ನೋಡ್ತಂದ್ರೆ ಇನ್ನೂ ಅವ್ರಿಗೆ ಇದು ಬಿಟ್ರೆ ಎಲ್ಲ ಸೀರಿಯಸ್ ಬಿಟ್ರೆ ಇಲ್ಲ ಅಂತ ಅನ್ನಿಸ್ಬಿಟ್ಟೈತೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಇಂಥ ಪ್ಲೇಯರ್ಸ್ಗಳು ಇರ್ತಾರಲ್ಲ ಗುರು, ನಂಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂತಂದರೆ ಅಷ್ಟು ಅನ್ಸ್ಬಿಡ್ತು ಅಂತ ಪಂಜಾಬ್ ಕಿಂಗ್ಸ್ನ ಓನರ್ ಹೇಳಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ಉಳಿದ್ರೆ ನಿಮ್ಗೆ ಏನು ಅನಿಸ್ತು ಈ ಬಿಟ್ರೆ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.